ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ನಮ್ಮ ತೋಟದಲ್ಲಿ UPVCದು ಪೆಪ್ಪರ್ ಪೋಲ್ ಹಾಕ್ತಾಯಿದ್ದೇವೆ. ಅದನ್ನು ನಿಮಗೆ ಅಪ್ಡೇಟ್ ಮಾಡುವಂಥ ಈ ವಿಡಿಯೋ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ನೋಡ್ಬೋದು ಈಗ ಇದರದ್ದು ನಾವು ಇದನ್ನು ಪೈಪ್ ಕಟ್ ಮಾಡಿ ಆಯಿತು. ಇದು 14 ಫೀಟ್ ಪೈಪ್ ಬರ್ತದೆ. 2 ಫೀಟ್ ನಾವು ನೆಲದ ಅಡಿಗೆ ಹಾಕಿದ್ದೇವೆ. ಅದರ ಮೇಲ್ಗಡೆ ಇದು ಶೇಡ್ ನೆಟ್ಟನ್ನು ಸುತ್ತಿದ್ದೇವೆ. ಎಲ್ಲಿ ನೋಡ್ಬೋದು ಇನ್ಸ್ಟಾಲ್ ಆಗ್ತಾಯಿದೆ, ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಇದನ್ನು ನಾವು 8 mm ಡ್ರಿಲ್ಲಿಂಗ್ ಬಿಟ್ಟು ಹಾಕಿ ಹೋಲ್ ಮಾಡಿರುವಂಥದ್ದು. ಇದು ನಾರ್ಮಲಿ ಬಿಸಿ ಮಾಡಿ ಹೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ 6 mm ಥಿಕ್ನೆಸ್ ಇರುವ ಡೆನ್ಲಾಕ್ ಪೈಪ್ ಆಗಿರೋದ್ರಿಂದ ಇದು ಡ್ರಿಲ್ಲರಿಂದನೇ ಒಟ್ಟೆ ಹೋಲ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರನೇ ನಾವು ಈ ವಿಡಿಯೋದಲ್ಲಿ ಅದನ್ನು ತೋರಿಸಿ 8 mm ಇದು ಟೋಟಲ್ 4 ದಿಕ್ಕಿನಲ್ಲಿ 4 ಹೋಲ್ ಮಾಡಿದ್ದೇವೆ. ಅದನ್ನು ನೆಕ್ಸ್ಟ್ ರಾಡನ್ನು ಹಾಕಿ ಕಟ್ಟಲಿಕ್ಕೆ ಇದನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದು ಕಬ್ಬಿಣದ ರಾಡ್ ಆಗಿರೋದ್ರಿಂದ ಇದಕ್ಕೆ ತುಕ್ಕು ಹಿಡಿತದೆ. ಅದಕ್ಕೋಸ್ಕರ ನಾನು ಪ್ರೈಮರನ್ನು ಪೇಂಟ್ ಮಾಡ್ತಾ ಇದ್ದೇನೆ ಇದಕ್ಕೆ, ಸೊ ದ್ಯಾಟ್ ಇದಕ್ಕೆ ನೆಕ್ಸ್ಟ್ ತುಕ್ಕು ಹಿಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಅಂದುಕೊಂಡು ಸ್ನೇಹಿತರೆ. ಈಗ ಇದನ್ನು ಹೇಗೆ ಪೇಂಟ್ ಮಾಡ್ತಾ ಇದ್ದೇನೆ ಅಂತ ನೋಡ್ಕೊಂಡು ಬನ್ನಿ. ಮತ್ತು ಅದು ಪೇಂಟ್ ಆದದ್ದನ್ನೆಲ್ಲ ನಾನು ಇದನ್ನು ಸೈಡಲ್ಲಿ ಇಟ್ಟಿದ್ದೇನೆ. ಇದು 8 mm ರಾಡ್ ಇರೋದು. 2 ಫೀಟು ಒಂದೊಂದು ರಾಡ್ ತಗೊಂಡಿದ್ದೇನೆ. ಒಂದೊಂದು ಕಂಬಕ್ಕೆ 2 ರಾಡ್ ಲೆಕ್ಕಾಚಾರದಲ್ಲಿ ತಗೊಂಡಿರುವಂಥದ್ದು ಸ್ನೇಹಿತರೆ. ಇದು ಕಬ್ಬಿಣದ ರಾಡ್. ಇದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾನು ಇದನ್ನು ಇದಕ್ಕೆ ಶೇಡ್ ನೆಟ್ಟನ್ನು ಸುತ್ತಿ 8 mm ಪೇಂಟ್ ಮಾಡಿರುವ ರಾಡನ್ನು ಹೋಲ್ ಒಳಗಡೆ ಹಾಕಿ ಫಿಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಇದು ಫಿಟ್ ಮಾಡಿ ಇದಕ್ಕೆ ನಾವು ಇದು ಅಲ್ಯೂಮಿನಿಯಂ ಇದು ಬೈಂಡಿಂಗ್ ವೈಯರಲ್ಲಿ ಚೆಂದ ಮಾಡಿ ಎಂಡ್ ಕ್ಯಾಪ್ ಹಾಕಿ ಕಟ್ಟಿರುವಂಥದ್ದು, ಸೊ ದ್ಯಾಟ್ ಅದು ಶೇಕ್ ಆದರೆ ಸಹ ಬಿದ್ದು ಹೋಗಬಾರ್ದು ಅಂತ, ಮತ್ತು ಡ್ಯೂರೇಬಿಲಿಟಿ ಜಾಸ್ತಿ ಇರಬೇಕಂತ ಈ ರೀತಿ ಮಾಡಿರುವಂಥದ್ದು ಸ್ನೇಹಿತರೆ. ಇದನ್ನು ರಾಡ್ ಫಿಟ್ ಮಾಡಿ ಅಲ್ಲಿಗೆ ನೆಕ್ಸ್ಟ್ ಈಗ ನಾನು ಶೇಡ್ ನೆಟ್ ಕಟ್ತಾ ಇದ್ದೇನೆ ಸ್ನೇಹಿತರೆ. ಇದು 90% ಶೇಡ್ ಇರುವಂಥ ಶೇಡ್ ನೆಟ್. ಇದು ಆಲ್ಮೋಸ್ಟ್ 5 ರಿಂದ 6 ಫೀಟ್ ಇರುವಂತಹ ವಿಡ್ತ್ ಇರುವಂತಹ ಶೇಡ್ ನೆಟ್ಟನ್ನು 3 ಪೀಸ್ ಮಾಡಿ ಆಲ್ಮೋಸ್ಟ್ 1 ರಿಂದ 1.5 ಫೀಟ್ ಬರುವ ಲೆಕ್ಕಾಚಾರದಲ್ಲಿ ಅದನ್ನು ನಾನು ಉದ್ದಕ್ಕೆ ಕಟ್ ಮಾಡಿ ಇದಕ್ಕೆ ಸುತ್ತಾ ಇದ್ದೇನೆ. ಅದನ್ನು ನಾನು ಪ್ಲಾಸ್ಟಿಕ್ ದಾರದಿಂದ ಅದನ್ನು ಸುತ್ತಾ ಇದ್ದೇನೆ, ಸೊ ದ್ಯಾಟ್ ಸ್ವಲ್ಪ ದಿವಸ ಡ್ಯೂರೇಬಿಲಿಟಿ ಇರಲಿ, ಮತ್ತು ಕಾಳುಮೆಣಸಿನ ಬಳ್ಳಿ ಸಹ ಆರಾಮಾಗಿ ಸಲೀಸಾಗಿ ಹತ್ಕೊಂಡು ಹೋಗಲಿ, ಗ್ರಿಪ್ ಸಿಕ್ಕಿ ಹತ್ಕೊಂಡು ಹೋಗಲಿ ಅನ್ನುವಂತಹ ದೃಷ್ಟಿಯಿಂದ ಇದನ್ನು ಮಾಡಿದ್ದೇನೆ ಸ್ನೇಹಿತರೆ. ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ 4x ಅಲ್ಲಿ, ಸೊ ದ್ಯಾಟ್ ನಿಮಗೆ ಸ್ವಲ್ಪ ಐಡಿಯಾ ಸಿಗ್ಬೋದು ಅಂತ ಆ ದೃಷ್ಟಿಯಿಂದ ಮಾಡಿರುವಂಥದ್ದು ಸ್ನೇಹಿತರೆ. ಇದನ್ನು ನೋಡಿ. ಈಗ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಾವು ಹೇಗೆ ಡ್ರಿಲ್ ಮಾಡಿದ್ದೇವೆ ಅಂತ.
ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇದನ್ನು ಹೆಂಗೆ ಅರ್ಥೋಗರಿಂದ ಮಾಡಿದಂತಹ ಹೊಂಡದೊಳಗೆ ಹಾಕಿ ಆ ಪೈಪನ್ನು ಹೇಗೆ ಅವರು ಅದನ್ನು ಮಣ್ಣಾಕಿ ಮುಚ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಸ್ನೇಹಿತರೆ. ಇದನ್ನು ನೋಡಿಕೊಂಡು ಬರುವ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ನಾವು ಒಂದು ಸರ್ತಿ ಇದಕ್ಕೆ ಮಣ್ಣನ್ನು ಹಾಕಿ ಟೈಟ್ ಮಾಡಿ ಅದರ ನಂತರ ಮಣ್ಣನ್ನು ಹಾಕ್ತಾ ಇರುವಂಥದ್ದು ಮತ್ತು ಸ್ವಲ್ಪ ಟೈಟ್ ಮಾಡುವಂತಹದ್ದು ಈ ವಿಡಿಯೋನ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ. ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ನಾವು ಯೂಸ್ ಮಾಡಿರುವಂತಹ ಪೈಪ್ ಇದು ಡೆನ್ಲಾಕ್ ಪೈಪ್ ಮೂಲ್ಕಿಯಿಂದ ತಂದಿರುವಂಥದ್ದು. ನಿಮಗೆ ಮಾಹಿತಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇದರ ಮಾಹಿತಿಯನ್ನು ಕೊಡ್ತೇನೆ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೇನೆ, ಸೊ ದ್ಯಾಟ್ ನಿಮಗೆ ಸಹ ಯೂಸ್ ಆಗ್ಬೋದು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಟಾಪ್ ಶೂಟನ್ನು ಹೇಗೆ ನೆಟ್ಟಿದ್ದೇನೆ ಅಂತ ತೋರಿಸಿದ್ದೇನೆ, ಸೊ ದ್ಯಾಟ್ ನಿಮಗೆ ಸ್ವಲ್ಪ ಇದರಲ್ಲಿ ಐಡಿಯಾ ಸಿಗ್ಬೋದು. ನಾವು ಇದಕ್ಕೆ ನೆಡುವ ಮೊದಲು ಒಂದು 5 ಬುಟ್ಟಿ ಮಣ್ಣು ಹಾಕ್ಕೊಂಡಿದ್ದೇವೆ ಮತ್ತು ಅದನ್ನು ಡೈರೆಕ್ಟ್ ನೆಟ್ಟು ಪ್ಲಾಸ್ಟಿಕ್ ದಾರದಿಂದ ಆ PVC ಪೈಪಿಗೆ ಕಟ್ಟಿರುವಂಥದ್ದು, ಸೊ ದ್ಯಾಟ್ ತುಂಬ ದಿವಸ ಆ ಪ್ಲಾಸ್ಟಿಕ್ ಬಳ್ಳಿ ಅನ್ನುವಂಥದ್ದು ಇರ್ತದೆ. ಇಲ್ಲ ಹುರಿ ಹಗ್ಗ ಅಥವಾ ನೆಕ್ಸ್ಟ್ ಸೆಣಬಿನ ದಾರದಲ್ಲಿ ಕಟ್ಟಿದರೆ ಅದು ಒಂದೇ ಮಳೆಗಾಲದಲ್ಲಿ ಹೋಗ್ತದೆ ಅದು, ಮತ್ತು ಫಂಗಲ್ ಅಟ್ಯಾಕ್ಸ್ ಆಗ್ಬೋದು ಅಂತ ಈ ಪ್ಲಾಸ್ಟಿಕ್ ದಾರವನ್ನು ಯೂಸ್ ಮಾಡಿರುವಂಥದ್ದು. ಇದಕ್ಕೀಗ 5 ಅಡಿಗೆ ಮಣ್ಣು ಹಾಕಿದ್ದೇವೆ ಮತ್ತು ವೀಡ್ ಮ್ಯಾಟನ್ನು ಮುಚ್ಚಿದ್ದೇವೆ. ಈಗ ಮಳೆ ಬಂದರೆ ತೊಳೆದು ಹೋಗಬಾರ್ದು ಅಂತ. ಮಾಡ್ತೇವೆ ಇದೇ ಇಷ್ಟು ವೀಡ್ ಮ್ಯಾಟ್.